ತಂದೆ ತಾಯಿನ ಚಾಕುನಿಂದ ಇಳಿದು ಕೊಲೆ ಮಾಡಿಬಿಟ್ಟಿದ್ದಾನೆ. HAL ಪೊಲೀಸ್ ಠಾಣಾ ವ್ಯಾಪ್ತಿ ಬೆಂಗಳೂರಿನಲ್ಲಿ ವಿಜ್ಞಾನ ನಗರ ಅಪಾರ್ಟ್ಮೆಂಟಲ್ಲಿ. ನಿವೃತ್ತ ವಾಯುಸೇನೆ ಕ್ಯಾಪ್ಟನ್ ನವೀನ್ ಚಂದ್ರ ಭಟ್ ಹಾಗೂ ಅವರ ಪತ್ನಿ ವೈದ್ಯೆ ಶ್ಯಾಮಲಾ ಭಟ್ಟರನ್ನ ಇವನು ಟೆಕ್ಕಿ ಅಂತೆ ರೋಹನ್ ಅಂತವನ ಹೆಸರು ಕೊಂದ. ಕೋಟ್ಯಾಂತರ ಆಸ್ತಿ ಇದೆ, 4 ಲಕ್ಷ ರೂಪಾಯಿಗೋಸ್ಕರ. ಏನಕ್ಕೆ ಅಂತಂದರೆ ಅವನು ಹೇಳ್ತಾನೆ, ನಂದೊಂದು ಸಾಫ್ಟ್ವೇರ್ ಕಂಪನಿ ಇದೆ, ಅಪ್ಪ ಅಮ್ಮ ನನ್ನನ್ನು ಹೀಯಾಳಿಸಿ ಮಾತಾಡ್ತಿದ್ರು, ನೀನು ವೇಸ್ಟ್ ಬಾಡಿ, ಸರಿ ಇಲ್ಲ, ನೀನು ನಮ್ಮನ್ನು ಹಾಳು ಮಾಡೋಕ್ಕೆ ಬಂದಿದ್ದೀಯಾ, ತಂಗಿ ನೋಡಿ ಎಷ್ಟು ಚೆನ್ನಾಗಿ ಓದ್ಬಿಟ್ಟು ವಿದೇಶದಲ್ಲಿ ಕೆಲಸದಲ್ಲಿದ್ದಾಳೆ, ನೀನು ಮರ್ಯಾದೆ ತೆಗಿತಿದ್ದೀಯಾ ಅಂತೆಲ್ಲ ಎಲ್ಲರ ಮುಂದೇನೂ ಮಾಡ್ತಾಯಿದ್ರು. ನನಗೆ ಅವಮಾನ ಮಾಡ್ತಿದ್ರು. ರಾತ್ರಿ ಹೊತ್ತಲ್ಲಿ ಅಮ್ಮ ನಾನು ಗಲಾಟೆ ಮಾಡ್ತೀನಿ ಅನ್ನೋದಕ್ಕೆ ಒಂಚೂರು ನಿದ್ರೆ ಮಾತ್ರೆ ಹಾಕ್ಬಿಟ್ಟು ಹಾಲಲ್ಲಿ ಕೊಟ್ಬಿಡ್ತಿದ್ರು. ಹಾಗೆ ಹೀಗೆ ಹಣದ ವಿಚಾರವಾಗಿ ಜಗಳ ಆಗ್ತಿತ್ತು. ನೆನ್ನೆನೂ ಆಯಿತು, ಕೋಪದಲ್ಲಿ ಹಿಂಗೆ ಮಾಡಿಬಿಟ್ಟೆ ಅಂತ. ನೀ ಕೋಪದಲ್ಲಿ ಮಾಡಿರಬಹುದು, ನಂಗೆ ಗೊತ್ತಿಲ್ಲ. ಆದರೆ ಹಾಲಿಗೆ ನಿದ್ದೆ ಮಾತ್ರೆ ಹಾಕ್ಕೊಡ್ತಿದ್ರು ಅಂತ ಗೊತ್ತಾದಾಗ ನೀನು ಗೊತ್ತಿದ್ದಿದ್ರೆ ನೀನು ಯಾಕಪ್ಪ ಕುಡಿತಿದ್ದೆ? ನಂಬರ್ 1. ನಂಬರ್ 2, ಅವ್ರು ನಿನಗೆ ದುಡ್ಡು ಕೊಡಬೇಕು ಅಂತೇನು ಕಾನೂನು ಇಲ್ವಲ್ಲ, ಅಯೋಗ್ಯ. ನಿನ್ನನ್ನು ಓದಿಸಿದ್ದೇ ದೊಡ್ಡದು, ನೀ ಸಂಪಾದನೆ ಮಾಡ್ಕೋಬೇಕಿತ್ತು. ತಂದೆ ತಾಯಿ ದುಡ್ಡು ಕೊಡೋದು ಕೊಡದೇ ಇರೋದು ಬೇರೆ. ಬಟ್ ನೀನು ಆಂಟ್ರಪ್ರಿನರ್ ಆಗೋಕ್ಕೆ, ಅಂದರೆ ಉದ್ಯಮಿ ಆಗಲಿಕ್ಕೆ, ಉದ್ಯೋಗದಾತ ಆಗಲಿಕ್ಕೆ ಹೇಗೆ ಲಾಯಕ್ಕಾಗಿಲ್ಲ ನೀನು ಅನ್ನೋದನ್ನು ಆತನ ಕನ್ವಿನ್ಸ್ ಮಾಡಬೇಕಾಗಿತ್ತು. ಯಾಕಿದು ಅಂತ ಹೇಳ್ತೀನಿ. ಭಾಳ ಮಕ್ಕಳಿಗೆ ಈ ಕಾಲದಲ್ಲಿ, ಆದರೂ ಈ ಜನ್ರೇಷನ್ನಲ್ಲಿ ಅದೊಂದು ವೈರಸ್ ರೀತಿ ಬರ್ತಾ ಇದೆ. ನಾನು ಸ್ವಂತ ಉದ್ಯೋಗ, ಚಿಕ್ಕದೋ ದೊಡ್ಡದೋ ಮಧ್ಯಮದ್ದು ಪ್ರಶ್ನೆ ಬೇರೆ, 10 ಲಕ್ಷ ರೂಪಾಯಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು ಬಂಡವಾಳನೋ 10 ಕೋಟಿನೋ ಪ್ರಶ್ನೆ ಬೇರೆ. ಬಟ್ ಅದೊಂದು ವೈರಸ್ಸು. ಈ ವೈರಸ್ಸಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಭಾಳ ಜನಕ್ಕೆ. ನಾನು ಈಗಲೇ ಹೇಳಿದ್ದೀನಿ, ಅದು ಒಮ್ಮೆ ಬಂದುಬಿಟ್ರೆ ಅದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅದು ಬೇಡ ಅಂತ ಹೇಳಿದವರೆಲ್ಲ ವಿಲನ್ಗಳ ಥರ ಕಾಣಿಸ್ತಾರೆ. ನಾನೊಬ್ರಿಗೆ ಹೇಳಿದೆ, ನೀನು ಮಾಡಲೇಬೇಕು, ಯಾಕಂದರೆ ನೀನು ಮಾಡಬೇಡ ಅಂತ ಹೇಳಿದ್ರೆ ನಾಳೆ ಸಾಯೋವರೆಗೂ ಹೇಳ್ತಿರ್ತೀಯ, ನನ್ನನ್ನು ಅವತ್ತು ಬಿಟ್ಟಿದ್ದಿದ್ರೆ ನಾನು ದೊಡ್ಡ ವ್ಯಕ್ತಿ ಆಗ್ತಾಯಿದ್ದೆ, ತಡೆದ್ಬಿಟ್ರವರು ಅಂತಿರ್ತೀಯ. ಹಾಗಾಗಿ ನೀನು ಮಾಡಲೇಬೇಕು ಅಂದೆ ನಾನು ಒಂದಿನ. ನೀನು ಮಾಡಿ ಕೈ ಸುಟ್ಕೊಳ್ಳೋದೇ ಬೆಟರು ಅಂತ ನನ್ನ ವಾದ, ಅಂತ ಬೇಡ ಅನ್ನೋಕ್ಕಿಂತ. ಹಾಗಾಗಿ ಇವರು ದೇ ಶುಡ್ ಹ್ಯಾವ್ ಕನ್ವಿನ್ಸ್ಡ್, ತಂದೆ ತಾಯಿಗಳು ಅವನನ್ನು ಆ ರೀತಿ. ಹಾಗಾಗಿ ಇದು ಎರಡೂ ಕಡೆಯಿಂದ ಆಗಿರೋ ಸಂಘರ್ಷ, ಎರಡೂ ಕಡೆಯಿಂದ ಆಗಿರೋ ತಪ್ಪಿದು. ಅಂತಿಮವಾಗಿ ಹೀಗೆ ಎಂಡ್ ಆಗಿದೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.